ಬೇಸಿಗೆಕಾಲ ಸ್ಟಾರ್ಟ್ ಆತಂದ್ರೆ ಎಲ್ಲರ ಮನೆ ಒಳಗೂ ಸಂಡ್ಗಿ ಹಪ್ಪಳ ಅದು ಇದು ಅಂಥೇಳಿ ಮಾಡ್ತಿರ್ತಾರೆ. ಬಟ್ ಈ ಸಂಡ್ಗಿ ಹಪ್ಪಳ ಅಲ್ದ ಮತ್ತಿನ್ನೊಂದೇನೇನೋ ಮಾಡ್ತಿರ್ತಾರೆ ನೋಡ್ರಿ. ಅದು ಏನು ಗೊತ್ತೈತೇನ್ರಿ, ನಮ್ಮ ಹಳ್ಳಿ ಕಡೆ ಎಲ್ಲ ಬಾಳ್ಕದ ಮೆಣಸಿನ್ಕಾಯಿ ಅಂಥೇಳಿ ಮಾಡ್ತಾರೆ, ಅಥವಾ ಮೆಂತೆ ಮೆಣಸಿನ್ಕಾಯಿ ಅಂತ ಹೇಳಿನೂ ಅಂತಾರೆ. ಸೊ ಇವತ್ತು ನಾನು ನಿಮ್ಗೆ ಬಳಕದ ಮೆಣಸಿನ್ಕಾಯಿನ ಮಾಡಿ ತೋರ್ಸಕ್ಕಿದ್ದೀನಿ. ಬರ್ರಿ, ಹಂಗಿತ್ತಂದ್ರೆ ಇನ್ಯಾಕೆ ತಡ ಮಾಡೋದು, ಸ್ಟಾರ್ಟ್ ಮಾಡೋಣಂತ. ಈ ಬಳಕದ ಮೆಣಸಿನ್ಕಾಯಿನ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾರೆ. ಸೊ ನಾನಿಲ್ಲಿ ಒಂದು ರೀತಿ ಅಂದರೆ ನಮ್ಮ ಮನೆ ಒಳಗೆ ಯಾವ ರೀತಿ ಮಾಡ್ತಾರಲ್ರಿ ಆ ರೀತಿಯಾಗಿ ಮಾಡಿ ತೋರಿಸ್ತೇನೆ. ಇದನ್ನು ನೀವು ವರ್ಷಾನ್ಗಟ್ಲೆ ಇಟ್ಕೊಂಡು ತಿನ್ಬೋದು, ಏನೂ ಆಗಂಗಿಲ್ಲ, ಇವು ಕೆಡಂಗಿಲ್ಲ, ಏನಿಲ್ಲ. ಈಗ ನಾನು ಫಸ್ಟಿಗೆ ಹಸಿ ಮೆಣಸಿನ್ಕಾಯಿನ ತೊಗೊಂಡಿನಿ, ಅಂದ್ರೆ ದೊಡ್ಡ ಹಸಿ ಮೆಣಸಿನ್ಕಾಯಿ, ಖಾರ ಇರ್ಲಾರ್ದಂಥ ಮೆಣಸಿನ್ಕಾಯಿನ ತೊಗೊಂಡೇನಿ, ನೋಡ್ಬೋದು ನೀವು. ಈಗ ಒಂದಿಷ್ಟಿಲ್ಲೇ ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಇಟ್ಕೊಂಡೇನಿ. ಈಗ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ನಾವು ಹುರ್ಕೋಬೇಕು. ಅದಕ್ಕೆ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡೇನಿ. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಹಾಕೊಳಕತ್ತೇನಿ, 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಮೆಂತೆಕಾಳು ಒಂದು ಅರ್ಧ ಚಮಚೆಯಷ್ಟು, ಧನಿಯಾ ಕಾಳು 1 ಚಮಚೆಯಷ್ಟು ಹಾಕೊಳಕತ್ತೇನಿ. ಈಗ ಇವನ್ನೆಲ್ಲನೂ ಮೀಡಿಯಮ್ ಫ್ಲೇಮ್ ಒಳಗೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು, ಭಾಳ ಕರ್ರಗಾಗೋ ಮಟ್ಟ ಹುರ್ಕೊಳಕ್ಕೆ ಹೋಗ್ಬೇಡ್ರಿ, ಅದಕ್ಕೆ ಕಹಿ ಅಂಶ ಬಿಡ್ತೈತಿ. ಹಾಗಾಗಿ ಲೈಟಾಗಿ ಸ್ವಲ್ಪ ಬಿಸಿ ಆದ್ರೆ ಸಾಕು. ನೋಡ್ರಿ, ಈಗ ಹುರಿದವು, ಇಷ್ಟು ಹುರಿದ್ರೆ ಸಾಕು. ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನೀಗ ಒಂದು ಬೌಲಿಗೆ ತಗೋತೇನೆ. ಇದು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಬರೋಣಂತ. ನೋಡ್ರಿ, ಈಗ ಮಿಕ್ಸರ್ಗೆ ಹಾಕೊಂಬಂದೆ, ಪೌಡರ್ ಈ ರೀತಿಯಾಗಿ ರೆಡಿ ಆಗೈತಿ. ಇದು ಕರ್ರಗ ಬರಬಾರ್ದು ಪೌಡರ್, ಭಾಳಷ್ಟು ಹುರಿದ್ವಿ ಅಂದ್ರೆ ಅದು ಪೌಡರ್ ಕರ್ರಗ ಆಕೈತಿ, ಅದರ ಟೇಸ್ಟ್ ಬರಂಗಿಲ್ಲ. ಸೊ ಹಾಗಾಗಿ ಲೈಟಾಗಿ ಬಿಸಿ ಮಾಡಿದ್ವಿ ಅಂದ್ರೆ ಈ ರೀತಿ ಸ್ವಲ್ಪ ಯೆಲ್ಲೋಯಿಶ್ ಟೈಪ್ ಕಲರ್ ಬರ್ತೈತಿ. ಈಗ ಇದಕ್ಕಿನ್ನೇನಿಲ್ಲ, ನಾವು 2 ಸ್ಪೂನ್ನಷ್ಟು ಉಪ್ಪನ್ನು ಹಾಕೊಳಕತ್ತೇನೆ ನಾನು. ನೆಕ್ಸ್ಟ್ ಲಿಂಬು ರಸನ ಹಾಕೊಳಕತ್ತೇನೆ. 1 ಲಿಂಬು ರಸನ ನಾನಿಲ್ಲೇ ಹಿಂಡ್ಕೊಳತ್ತೀನಿ, ಮೀಡಿಯಮ್ ಸೈಜದ ಲಿಂಬು. ಇದಕ್ಕೆ ನಾನು 1 ಲಿಂಬುನ ಹಾಕೊಳಕತ್ತೇನಿ. ನೀವು ಇದಕ್ಕೆ ಬೇಕಂದ್ರೆ ಮೊಸರನ್ನು ಸಹಿತ ಆ್ಯಡ್ ಮಾಡ್ಕೋಬೋದು, ಬಟ್ ನಾನಿಲ್ಲೇ ಮೊಸರನ್ನು ಆ್ಯಡ್ ಮಾಡತ್ತಿಲ್ಲ, ಅದ್ರ ಬದಲಾಗಿ ಲಿಂಬುನ ಹಾಕೊಳತ್ತೀನಿ. ಲಿಂಬು ಹಾಕೊಳ್ಳೋದ್ರಿಂದ ಇದ್ರ ಟೇಸ್ಟ್ ಡಿಫ್ರೆಂಟಾಗಿ ಬರ್ತೈತಿ. ನೀವು ಮೊಸರು ಇಷ್ಟಪಡೋರು ಮೊಸರನ್ನು ಸಹಿತ ಹಾಕೋಬೋದು, ಬಟ್ ಈ ರೀತಿ ಲಿಂಬು ಹಾಕಿ ಒಂದ್ಸಲ ಟ್ರೈ ಮಾಡಿರಿ, ಟೇಸ್ಟ್ ನಿಮ್ಗೆ ಗೊತ್ತಾಕೈತಿ. ನೆಕ್ಸ್ಟ್ ಅರ್ಧ ಸ್ಪೂನಷ್ಟು ಇಂಗನ್ನು ಹಾಕೊಳಕತ್ತೇನಿ. ಇದೆಲ್ಲ ಹಾಕ್ಕೊಂಡು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತ. ಕನ್ಸಿಸ್ಟೆನ್ಸಿ ಇದು ಭಾಳ ಹಿಂಗೆ ಪೇಸ್ಟ್ ಗತೆ ಆಗ್ಬೇಕಂತೇನಿಲ್ಲ, ಒಂದು ಸ್ವಲ್ಪ ಇದು ಪೌಡರ್ ಹಸಿ ಇದ್ರೆ ಸಾಕು. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರಂತರೂ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡ್ರಿ, ನೀರು ಆ್ಯಡ್ ಮಾಡಿದ್ರೆ ಕೆಡ್ತೈತಿ. ಹಾಗಾಗಿ ನಾವು ಇದನ್ನು ವರ್ಷಾನ್ಗಟ್ಲೆ ಇಟ್ಟು ತಿನ್ನೋದ್ರಿಂದ ಇದಕ್ಕೆ ನೀರಂತರೂ ಹಾಕ್ಕೊಳ್ಳೋದು ಬೇಡ. ನೋಡ್ಬೋದಾ ನೀವು, ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಬಂದರೆ ಸಾಕು. ಈಗ ನಮ್ಮ ಸ್ಟಫಿಂಗ್ ಮಾಡೋಕೆ ಮಸಾಲ ರೆಡಿ ಆಗೈತಿ. ಇನ್ನೇನಿಲ್ಲ, ಇವು ಹಸಿ ಮೆಣಸಿನ್ಕಾಯಿ ಅದಾವಲ್ರಿ, ಇದನ್ನು ಸೆಂಟರಾಗಿ ಹಿಂಗೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋನು. ಬೇಕಂದ್ರೆ ನೀವು ಅದ್ರೊಳಗಿನ ಬೀಜ ಎಲ್ಲ ತೆಗಿಬೋದು, ಬೇಡಪ್ಪ ಅಂದ್ರೆ ಹಂಗೂ ಇಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನಿಲ್ಲೇ ತಗೊಳಕತ್ತೇನೆ. ನೆಕ್ಸ್ಟ್ ಈ ರೆಡಿ ಮಾಡಿ ಇಟ್ಟಿರ್ತಕ್ಕಂಥ ಮಸಾಲಿನ ಇದ್ರೊಳಗೆ ಈ ರೀತಿಯಾಗಿ ತುಂಬ್ಕೊಳ್ಳೋಣಂತ. ನೋಡ್ರಿ, ಇದೇ ರೀತಿಯಾಗಿ ನಾವೀಗ ಎಲ್ಲ ಮೆಣಸಿನ್ಕಾಯಿನೂ ಮಸಾಲೆಗಳನ್ನ ತುಂಬಿಟ್ಕೊಳ್ಳೋಣ. ಈಗ ನಾನು ಎಲ್ಲ ಮಸಾಲೆಗಳ್ನು ತುಂಬಿ ರೆಡಿ ಮಾಡಿ ಇಟ್ಟೇನಿ. ಈಗ ಇನ್ನೇನಿಲ್ಲ, ಇದನ್ನು 4 ರಿಂದ 5 ದಿನ ಬಿಸಿಲಿಗೆ ಇಡ್ಬೇಕು. ಇದನ್ನು ಬಿಸಿಲಿಗೆ ಇಟ್ರೆ ಇದೇನು ಕಲರ್ ಇರ್ತೈತಲ್ರಿ ಅದೆಲ್ಲ ಚೇಂಜ್ ಆಕೈತಿ, ಫುಲ್ ಡ್ರೈ ವೈಟಿಶ್ ಟೈಪ್ ಬರ್ತಾವ. ಅಲ್ಲಿ ಮಟ್ಟ ಇವನೀಗ ಬಿಸಿಲಿಗೆ ಇಡೋನು, ಬಿಸಿಲಾಗ ಒಣಗಿದ ಮೇಲೆ ಮತ್ತೆ ಸಿಗೋಣಂತ. 4-5 ದಿನ ಆದಮೇಲೆ ಈ ಮೆಣಸಿನ್ಕಾಯಿನ ನೋಡ್ರಿ ನೀವು ಯಾವ ರೀತಿಯಾಗಿ ಫುಲ್ ಡ್ರೈ ಆಗ್ಯಾವ, ಫುಲ್ ಕ್ರಿಸ್ಪಿ ಆಗ್ಯಾವ. ಈ ರೀತಿ ಒಣಗಿದ್ವಂದ್ರೆ ನಮ್ಮ ಮೆಣಸಿನ್ಕಾಯಿ, ಬಳಕದ ಮೆಣಸಿನ್ಕಾಯಿ ರೆಡಿ ಆಗೈತಿ ಅಂತ ಹೇಳತ್ತ. ಇದನ್ನು ನೀವು ವರ್ಷಾನ್ಗಟ್ಲೆ ಇಟ್ಕೊಂಡು ತಿನ್ಬೋದು. ಈಗ ಇನ್ನೇನಿಲ್ಲ, ಕರೆದು ನೋಡೋಣಂತ. ಕರಿಯಾಕ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಕರಿಯಾಕೆ ಎಷ್ಟು ಬೇಕಲ್ರಿ ಅಷ್ಟು ಎಣ್ಣೆ ಹಾಕೊಳಕತ್ತೀನಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿ ಆಗೈತಿ. ಎಣ್ಣೆ ಭಾಳ ಬಿಸಿನೂ ಇಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅದು ಒಮ್ಮೆ ಘಾಟ್ ಬಂದುಬಿಡ್ತೈತಿ, ಕೆಮ್ಮಿಸ್ತೈತಿ, ನಿಂದ್ರಕ್ಕೆ ಆಗಂಗಿಲ್ಲ ಎಣ್ಣೆ ಮುಂದೆ. ಸೊ ಹಂಗಾಗಿ ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಗ್ಯಾಸನ್ನು ಇಡ್ರಿ. ಈಗ ಒಂದೊಂದು ಮೆಣಸಿನ್ಕಾಯಿನ ಇದ್ರೊಳಗೆ ಹಾಕೊಳಕತ್ತೀನಿ. ಭಾಳ ಹೊತ್ತಿಸ್ಬೇಡ್ರಿ, ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ನೋಡ್ರಿ, ಇದು ಕರಿಯಾಕಂತರೂ ಭಾಳ ಟೈಮ್ ತೊಗೊಳಂಗಿಲ್ಲ. ಹಾಕೊಡ್ದನ ಎಷ್ಟು ಚಂದ ಕರೆದು ಅಂಥೇಳಿ ಇಷ್ಟು ಕರೆದ್ರೆ ಸಾಕು. ಬಳಕದ ಮೆಣಸಿನ್ಕಾಯಿ ರೆಡಿ ಆಗೈತಿ. ಇದನ್ನೀಗ ನನ್ನ ಸ್ಟೈಲ್ ಒಳಗೆ ಸರ್ವ್ ಮಾಡೋಣ.
ಸರ್ವ್ ಮಾಡಿ ಅಂದ್ರೆ ಆತ ಟೇಸ್ಟ್ ಮಾಡುವಂತಹ ಸಮಯ ಹಂಗೆ ತಿಂದು ನೋಡ್ತೆ ನಾನು ಟೇಸ್ಟ್ ಹೆಂಗಾಗೈತೆ ಅಂತ ಹೇಳಿ. ವಾವ್, ಮಸ್ತ್ ಆಗೈತ್ರಿ. ಅದು ಲಿಂಬೆ ಹಣ್ಣಿನ ಫ್ಲೇವರ್ ಹಾಕಿರೋದ್ರಿಂದ ಟೇಸ್ಟ್ ಭಾರಿ ಕೊಡತೈತಿ. ನೀವು ಮನೆ ಒಳಗೆ ಒಂದ್ಸಲ ಈ ಬಳಕದ ಮೆಣಸಿನ್ಕಾಯಿನ ಮಾಡಿ ನೋಡ್ರಿ, ಹೆಂಗಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಇವತ್ತಿನ ಎಪಿಸೋಡ್ನ ನಾನು ಇಲ್ಲೇ ಎಂಡ್ ಮಾಡತ್ತೀನಿ. ಮತ್ತೊಂದು ಹೊಸ ರೆಸಿಪಿ ಒಳಗೆ ಹೊಸ ಎಪಿಸೋಡ್ ಜೊತೆ ಬರೋಣಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬೈ, ಟೇಕ್ ಕೇರ್.